ಭಾರತವು ಸುಸ್ಥಿರ ಸಾರಿಗೆ ಪರಿಹಾರಗಳತ್ತ ಮಹತ್ವದ ಹೆಜ್ಜೆ ಇಟ್ಟಿದ್ದು, ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯೋಜನೆಯು ಪ್ರಮುಖ ಮೈಲಿಗಲ್ಲು ಎಂದು ಗುರುತಿಸಲ್ಪಟ್ಟಿದೆ. ಇದು ಕೇವಲ ಸಾರಿಗೆ ವಿಧಾನವಲ್ಲ, ಬದಲಿಗೆ ಭಾರತದ ನವೀಕರಿಸಬಹುದಾದ ಇಂಧನ ಮತ್ತು ಶೂನ್ಯ ಇಂಗಾಲದ ಹೊರಸೂಸುವಿಕೆಯ ಗುರಿಗಳ ಬದ್ಧತೆಯ ಸಂಕೇತವಾಗಿದೆ. ಹವಾಮಾನ ಬದಲಾವಣೆಯ ಸವಾಲನ್ನು ಎದುರಿಸಲು ಮತ್ತು ಸ್ವಚ್ಛ ವಾತಾವರಣವನ್ನು ಸೃಷ್ಟಿಸಲು ದೇಶದ ಬದ್ಧತೆಯನ್ನು ಇದು ಎತ್ತಿ ತೋರಿಸುತ್ತದೆ. ಭಾರತೀಯ ರೈಲ್ವೆಯು 2030ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಸಾಧಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಹೊಂದಿದ್ದು, ಹೈಡ್ರೋಜನ್ ರೈಲುಗಳು ಕಾರ್ಯನಿರ್ವಹಿಸುವಾಗ ಕೇವಲ ನೀರಿನ ಆವಿಯನ್ನು ಹೊರಸೂಸುವ ಮೂಲಕ ಈ ಗುರಿಯನ್ನು ತಲುಪಲು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ತಂತ್ರಜ್ಞಾನವು ವಿದ್ಯುದೀಕರಣ ಕಷ್ಟಕರವಾದ ಅಥವಾ ಹೆಚ್ಚು ವೆಚ್ಚದಾಯಕವಾದ ಪಾರಂಪರಿಕ ಮತ್ತು ಗುಡ್ಡಗಾಡು ಮಾರ್ಗಗಳಿಗೆ ಹೆಚ್ಚು ಸೂಕ್ತವಾಗಿದೆ. ಹೈಡ್ರೋಜನ್ ರೈಲುಗಳು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಇಂಧನ ಕೋಶವು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ರಾಸಾಯನಿಕ ಪ್ರತಿಕ್ರಿಯೆಗೆ ಒಳಪಡಿಸಿ ವಿದ್ಯುತ್ ಶಾಖ ಮತ್ತು ನೀರನ್ನು ಉತ್ಪಾದಿಸುತ್ತದೆ. ಈ ಪ್ರಕ್ರಿಯೆಯು ಬ್ಯಾಟರಿಯಂತೆ ಕಾರ್ಯನಿರ್ವಹಿಸುತ್ತದೆ, ಆದರೆ ಇಂಧನವನ್ನು ನಿರಂತರವಾಗಿ ಪೂರೈಸಿದಂತೆ ವಿದ್ಯುತ್ ಉತ್ಪಾದನೆಯನ್ನು ಮುಂದುವರಿಸುತ್ತದೆ. ರೈಲಿನ ಎಲೆಕ್ಟ್ರಿಕ್ ಮೋಟಾರ್ಗಳಿಗೆ ಶಕ್ತಿ ನೀಡಲು ಈ ವಿದ್ಯುತ್ ಬಳಸಲಾಗುತ್ತದೆ ಮತ್ತು ಹೆಚ್ಚುವರಿ ಶಕ್ತಿಯನ್ನು ಬ್ಯಾಟರಿಗಳಲ್ಲಿ ಸಂಗ್ರಹಿಸಬಹುದು. ಹೈಡ್ರೋಜನ್ ರೈಲುಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಾಗಿವೆ, ಏಕೆಂದರೆ ಅವು ಕೇವಲ ನೀರಿನ ಆವಿಯನ್ನು ಹೊರಸೂಸುತ್ತವೆ. ಆದಾಗ್ಯೂ ಹೈಡ್ರೋಜನ್ನ ನಿಜವಾದ ಪರಿಸರ ಪ್ರಯೋಜನವು ಹಸಿರು ಹೈಡ್ರೋಜನ್, ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಬಳಸಿಕೊಂಡು ಉತ್ಪಾದಿಸಲ್ಪಟ್ಟ ಹೈಡ್ರೋಜನ್ ಉತ್ಪಾದನೆಯ ಸಾಮರ್ಥ್ಯ ಮತ್ತು ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಭಾರತವು ಹಸಿರು ರೈಲು ನಾವೀನ್ಯತೆಯಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದ್ದು, ಇದು ದೇಶವನ್ನು ಹೈಡ್ರೋಜನ್ ಚಾಲಿತ ರೈಲು ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕರಲ್ಲಿ ಒಂದಾಗಿ ಇರಿಸುತ್ತದೆ. ಜುಲೈ 25, 2025ರಂದು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ (ICF)ನಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಕೋಚ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಸಾಧನೆಯನ್ನು ಘೋಷಿಸಿದರು. ಭಾರತದ ಸ್ವದೇಶಿ ತಂತ್ರಜ್ಞಾನದಿಂದ ವಿನ್ಯಾಸಗೊಳಿಸಲ್ಪಟ್ಟ ಈ ಎಂಜಿನ್ 1200 ಅಶ್ವಶಕ್ತಿಯ (HP) ಪ್ರಭಾವಶಾಲಿ ಸಾಮರ್ಥ್ಯವನ್ನು ಹೊಂದಿದೆ. ಇದು ಜಾಗತಿಕ ಪ್ರತಿರೂಪಗಳಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಈ ರೈಲು 8 ಕೋಚ್ಗಳನ್ನು ಹೊಂದಿದ್ದು, 2638 ಪ್ರಯಾಣಿಕರನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಗರಿಷ್ಠ 110 ಕಿ.ಮೀ ವೇಗದಲ್ಲಿ ಚಲಿಸಬಲ್ಲದು. ಈ ಯೋಜನೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಪ್ರಮುಖ ಅಂಶವಾಗಿದೆ. RDSO ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ ಈ ರೈಲಿನ ವಿನ್ಯಾಸ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ಕಾರಣವಾಗಿದೆ. ಹೈದರಾಬಾದ್ ಮೂಲದ ಮೆಧಾ ಸರ್ವೋ ಡ್ರೈವ್ಸ್ ಕಂಪನಿ ತಂತ್ರಜ್ಞಾನ ಪರಿವರ್ತನೆಯಲ್ಲಿ ಮುಂಚೂಣಿಯಲ್ಲಿದ್ದು, ಪೈಲಟ್ ಯೋಜನೆಗೆ ಬಲ್ಲಾರ್ಡ್ ಪವರ್ ಸಿಸ್ಟಮ್ಸ್ನಿಂದ ಇಂಧನ ಕೋಶಗಳನ್ನು ಆದೇಶಿಸಿದೆ. ಹೈಡ್ರೋಜನ್ನ ದಹನಶೀಲ ಸ್ವಭಾವವನ್ನು ಪರಿಗಣಿಸಿ ಜರ್ಮನ್ ಸುರಕ್ಷತಾ ಸಂಸ್ಥೆ TÜV ಅನ್ನು ಯೋಜನೆಯ 3ನೇ ಪಕ್ಷದ ಸುರಕ್ಷತಾ ಲೆಕ್ಕ ಪರಿಶೋಧಕರಾಗಿ ನೇಮಿಸಲಾಗಿದೆ. ಪೆಸೋ ಪೆಟ್ರೋಲಿಯಂ ಮತ್ತು ಸ್ಫೋಟಕ ಸುರಕ್ಷತಾ ಸಂಸ್ಥೆ ಮತ್ತು DPIIT ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ ಹೈಡ್ರೋಜನ್ ಸಂಗ್ರಹಣೆ ಮತ್ತು ಇಂಧನ ತುಂಬುವ ಮಾನದಂಡಗಳನ್ನು ನಿಯಂತ್ರಿಸುತ್ತವೆ. ಯೋಜನೆಯ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಗೆ ಬದ್ಧತೆಯನ್ನು ಎತ್ತಿ ತೋರಿಸುತ್ತವೆ. ಭಾರತೀಯ ರೈಲ್ವೆಯು ಪರಂಪರೆಗಾಗಿ ಹೈಡ್ರೋಜನ್ ಉಪಕ್ರಮದ ಅಡಿಯಲ್ಲಿ 35 ಹೈಡ್ರೋಜನ್ ಚಾಲಿತ ರೈಲುಗಳನ್ನು ನಿಯೋಜಿಸಲು ಯೋಜಿಸಿದೆ. ಈ ರೈಲುಗಳನ್ನು ದೇಶಾದ್ಯಂತ ಪಾರಂಪರಿಕ ಮತ್ತು ಗಿರಿಧಾಮ ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಲಾಗಿದೆ. ಇದು ಸಾಂಸ್ಕೃತಿಕವಾಗಿ ಮಹತ್ವದ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಉತ್ತೇಜಿಸುತ್ತದೆ. ಜಿಂದ್ ಸೋನಿಪತ್, ಹರಿಯಾಣ ಮಾರ್ಗವು ಭಾರತದ ಮೊದಲ ಹೈಡ್ರೋಜನ್ ರೈಲು ಕಾರ್ಯಾಚರಣೆಗೆ ನಿಗದಿಪಡಿಸಲಾದ ಪ್ರಮುಖ ಪೈಲಟ್ ಮಾರ್ಗವಾಗಿದೆ. ಟ್ರಯಲ್ ರನ್ಗಳು ಏಪ್ರಿಲ್ 2025ರಲ್ಲಿ ಪ್ರಾರಂಭವಾಗಿವೆ ಮತ್ತು ರೈಲು ಆಗಸ್ಟ್ 31, 2025ರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆಯಿದೆ. ಕಾಲ್ಕಾ ಶಿಮ್ಲಾ ಮಾರ್ಗದಂತಹ ಇತರ ಪಾರಂಪರಿಕ ಮಾರ್ಗಗಳಲ್ಲಿಯೂ ನಿಯೋಜಿಸಲು ಯೋಜಿಸಲಾಗಿದೆ. ಆದರೂ ತಾಂತ್ರಿಕ ಸಮಸ್ಯೆಗಳು ಮತ್ತು ಇಂಧನ ಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯದಿಂದಾಗಿ ಆರಂಭಿಕ ವಿಳಂಬಗಳು ಉಂಟಾಗಿವೆ. ಹೈಡ್ರೋಜನ್ ರೈಲುಗಳ ನಿಯೋಜನೆಯು ಭಾರತಕ್ಕೆ ಗಮನಾರ್ಹ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ತರುತ್ತದೆ. ಅವುಗಳು ಶೂನ್ಯ ಇಂಗಾಲದ ಹೊರಸೂಸುವಿಕೆ ಮತ್ತು ಕಡಿಮೆ ಶಬ್ದ ಮಟ್ಟವನ್ನು ಹೊಂದಿವೆ. ಇದು ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಂದು ಡೀಸೆಲ್ ರೈಲನ್ನು ಹೈಡ್ರೋಜನ್ ರೈಲಿನೊಂದಿಗೆ ಬದಲಾಯಿಸುವುದು ಸುಮಾರು 400 ಕಾರುಗಳ ವಾರ್ಷಿಕ CO2 ಹೊರಸೂಸುವಿಕೆಗೆ ಸಮನಾದ ಹೊರಸೂಸುವಿಕೆಯನ್ನು ಕಡಿತಗೊಳಿಸುತ್ತದೆ. ಆರಂಭಿಕ ವೆಚ್ಚಗಳು ಹೆಚ್ಚಾಗಿದ್ದರೂ ದೀರ್ಘಾವಧಿಯ ಆರ್ಥಿಕ ಉಳಿತಾಯದ ನಿರೀಕ್ಷೆಗಳಿವೆ.
ಹೈಡ್ರೋಜನ್ ರೈಲುಗಳ ಸಂಖ್ಯೆ ಹೆಚ್ಚಾದಂತೆ ಮತ್ತು ಹೈಡ್ರೋಜನ್ ಉತ್ಪಾದನಾ ಮೂಲಸೌಕರ್ಯವು ಪ್ರಮಾಣೀಕರಿಸಿದಂತೆ ಕಾರ್ಯಾಚರಣಾ ವೆಚ್ಚಗಳು ಕಡಿಮೆಯಾಗುವ ನಿರೀಕ್ಷೆಯಿದೆ. ದೀರ್ಘಾವಧಿಯಲ್ಲಿ ಪ್ರತಿ ರೈಲಿಗೆ ₹13 ಕೋಟಿ ಉಳಿತಾಯವಾಗುವ ಸಾಧ್ಯತೆಯಿದೆ. ಹೈಡ್ರೋಜನ್ ರೈಲುಗಳು ಸುಸ್ಥಿರ ಸಾರಿಗೆಯತ್ತ ಪ್ರಗತಿಪರ ಹೆಜ್ಜೆಯಾಗಿದ್ದರೂ ಅವುಗಳ ಯಶಸ್ವಿ ನಿಯೋಜನೆ ಮತ್ತು ವ್ಯಾಪಕ ಅಳವಡಿಕೆಗೆ ಹಲವಾರು ಸವಾಲುಗಳನ್ನು ನಿವಾರಿಸಬೇಕಾಗಿದೆ. ಹೈಡ್ರೋಜನ್ ಉತ್ಪಾದನೆ, ಸಂಗ್ರಹಣೆ, ವಿತರಣೆ ಮತ್ತು ಇಂಧನ ತುಂಬುವ ವ್ಯವಸ್ಥೆಗಳನ್ನು ಒಳಗೊಂಡ ವಿಶೇಷ ಮೂಲಸೌಕರ್ಯದ ಸ್ಥಾಪನೆ ಅಗತ್ಯ. ಭಾರತದಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದಿಸಲು ಅಗತ್ಯವಾದ ಹೆಚ್ಚಿನ ಸಾಮರ್ಥ್ಯದ ಎಲೆಕ್ಟ್ರೋಲೈಸರ್ ಸಾಮರ್ಥ್ಯದ ಕೊರತೆ ಮತ್ತು ಆರಂಭಿಕ ಹೂಡಿಕೆ ವೆಚ್ಚಗಳು ಪ್ರಮುಖ ಸವಾಲುಗಳಾಗಿವೆ. ಆದಾಗ್ಯೂ ಈ ಸವಾಲುಗಳನ್ನು ನಿವಾರಿಸಲು ಮತ್ತು ಹಸಿರು ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತವು ಬದ್ಧವಾಗಿದೆ. ಈ ಹೈಡ್ರೋಜನ್ ರೈಲು ಕೇವಲ ರೈಲು ಮಾರ್ಗಗಳ ಭವಿಷ್ಯವನ್ನು ರೂಪಿಸುವುದಲ್ಲದೆ ಸಂಪೂರ್ಣ ಸಾರಿಗೆ ವಲಯಕ್ಕೆ ಮತ್ತು ವಿಶಾಲವಾದ ಇಂಧನ ಭೂದೃಶ್ಯಕ್ಕೆ ಒಂದು ಮಾದರಿಯನ್ನು ಹೊಂದಿಸುತ್ತದೆ. ಇದು ನಿಜವಾಗಿಯೂ ಹಸಿರು, ಸ್ವಚ್ಛ ಮತ್ತು ಸುಸ್ಥಿರ ಭವಿಷ್ಯದತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. This version attempts to balance the need for conciseness with the amount of information required